ಹಾಯ್ ಹಲೋ ವೆಲ್ಕಮ್ ಟು ದಿಯಾಲಾಗ್. ನಾನಿವತ್ತು ಕೇರಳ ಸ್ಟೈಲಿನ ಪಯಂಪುರಿ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಅದಕ್ಕೆ 3 ಬಾಳೆಹಣ್ಣು ತೆಕ್ಕೊಂಡಿದ್ದೇನೆ. ಈಗ ಮಾಡುವ ವಿಧಾನ ನೋಡುವ. ಒಂದು ಪಾತ್ರೆಗೆ 1 ಕಪ್ ಮೈದಾ ಹಿಟ್ಟು, 3 ಸ್ಪೂನ್ ಅಕ್ಕಿ ಹಿಟ್ಟು, 1 ಚಿಟಿಕೆಯಷ್ಟು ಅರಿಶಿನ, ಒಂದು 4 ಸ್ಪೂನು ಸಕ್ಕರೆ, ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು. ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪನೇ ನೀರು ಹಾಕಿಕೊಂಡು ಚೆನ್ನಾಗಿ ಕಲಸಿ. ತುಂಬ ನೀರಾಗಿ ಮಾಡೋದು ಬೇಡ, ಸ್ವಲ್ಪ ದಪ್ಪಾಗಿ ಇರಲಿ. ಸ್ವಲ್ಪವೇ ನೀರು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ದಪ್ಪವಾಗಿ ಇರಲಿ. ಈ ರೀತಿ ಇದಕ್ಕೆ ಸ್ವಲ್ಪ ನಾನೀಗ ಅರಿಶಿನ ಹಾಕ್ತಾ ಇದ್ದೇನೆ, ಸ್ವಲ್ಪ ಕಲರ್ ಬರಲಿ ಅಂತ. ಹಾಗಾದರೆ ಸಾಕಾಗಲಿಲ್ಲ, ಅದಕ್ಕೆ ಈ ರೀತಿ ಬರಬೇಕು. ಚೆನ್ನಾಗಿ ಕಲಿಸಬೇಕು, ಗಂಟುಗಳಿಲ್ಲದ ಹಾಗೆ. ಒಂದು ಬಾಣಲಿಗೆ ಎಣ್ಣೆಯನ್ನು ಬಿಸಿ ಮಾಡಲು ಇಡ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಈ ರೀತಿಯಾಗಿ ಕಟ್ ಮಾಡಬೇಕು. ಈಗ ಈ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡುವ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಇದು ಆಗ್ತಾ ಬಂದಿದೆ. ಮತ್ತೊಂದನ್ನು ಹಾಕ್ತಾ ಇದ್ದೇನೆ ಈಗ. ಎಲ್ಲವನ್ನು ಈ ರೀತಿಯಾಗಿ ಫ್ರೈ ಮಾಡಿ ತೆಗೊಳ್ಬೇಕು. ನೋಡಿ, ಇದೀಗ ಆಗ್ತಾ ಬಂದಿದೆ ನೋಡಿ. ಈಗ ಎಲ್ಲವನ್ನು ಸಹ ಈ ರೀತಿ ಫ್ರೈ ಮಾಡಿಕೊಂಡು ತೆಗೊಳ್ಬೇಕು. ನೋಡಿ, ಈಗ ಕೇರಳ ಸ್ಟೈಲಿನ ಪಯಂಪುರಿ ರೆಡಿಯಾಗಿದೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.